ಒಬ್ಬ ದೊಡ್ಡ ನಾಯಕ. ಇಲ್ಲಿ ಇಕ್ಬಾಲ್ ಬಂಟ್ವಾಲ್ ಅವರ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಒಬ್ಬ ಗೂಂಡಾ ನಾಯಕ. ಮೊನ್ನೆ ಈ ರಿಯಾಜ್ ಕರಂ ಅನ್ನುವಂತ ವ್ಯಕ್ತಿ ಒಂದು ಉರೂಸ್ ಕಾರ್ಯಕ್ರಮದಲ್ಲಿ ತಿನ್ನುವುದು ನಮ್ಮ ಹಕ್ಕು ಅನ್ನುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರುವಂತಹ ನಮೂದಿಸಿರುವಂತಹ ಆಹಾರವನ್ನು ಸೇವಿಸುವಂತಹ ಸ್ವಾತಂತ್ರ್ಯದ ಭಾಗವಾದಂತಹ ಹಕ್ಕೇನಿದೆ ಅದನ್ನ ಹೇಳಿದ ವಿಚಾರದಲ್ಲಿ ಇಲ್ಲೊಂದು ಪ್ರೆಸ್ ಮೀಟ್ ಗಳನ್ನ ಕರೆದು ಅದರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಈ ವೇದಿಕೆಯಲ್ಲಿ ನಿಂತುಕೊಂಡು ಎಸ್ಡಿಪಿಐ ಧ್ವಜವನ್ನು ಸಾಕ್ಷಿಯಾಗಿಸಿಕೊಂಡು ಈ ಜನತೆಯನ್ನು ಸಾಕ್ಷಿಯಾಗಿಸಿಕೊಂಡು ಹೇಳ್ತಾ ಇದ್ದೇವೆ, ಆ ಹೇಳಿಕೆಗೆ ಇನ್ನೂ ಕೂಡ ನಾವು ಬದ್ಧರಾಗಿದ್ದೇವೆ. ತಿನ್ನುವುದು ನಮ್ಮ ಹಕ್ಕಾಗಿದೆ. ಅದನ್ನ ತಡೆಯಲಿಕ್ಕೆ ಮುಸ್ಲಿಮರ ಕೇರಿಗಳಿಗೆ, ಮುಸ್ಲಿಮರ ಪ್ರದೇಶಗಳಿಗೆ, ದಲಿತರ ಪ್ರದೇಶಗಳಿಗೆ ಸಂಘ ಪರಿವಾರದ ಗೂಂಡಾಗಳು ಬರುವುದಾದ್ರೆ ಅವರನ್ನ ಅದೇ ಸಂಘ ಪರಿವಾರದ ಗೂಂಡಾಗಳನ್ನ ಕೈಕಟ್ಟಿ ನಿಂತು ನೋಡ್ಲಿಕ್ಕೆ ಈ ಮುಸ್ಲಿಂ ಸಮುದಾಯ ತಯಾರಿಲ್ಲ. ಅದಕ್ಕೆ ಸಂವಿಧಾನ ನೀಡಿದಂತಹ ರೀತಿಯಲ್ಲಿ ಪ್ರತಿರೋಧಿಸಲಿಕ್ಕೆ, ಉತ್ತರವನ್ನು ನೀಡಲಿಕ್ಕೆ ಎಸ್ಡಿಪಿಐ ತಯಾರಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಈ ಮಾತನ್ನು ಮುಂದುವರಿಸಿಕೊಂಡು ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೇವೆ, ಎಲ್ಲಿಯಾದ್ರೂ ಬೆಂಗಳೂರಿನ ಭಾಗಗಳಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ, ಪುನೀತ್ ಕೇರೆಯಲ್ಲಿ ಅಂತಹ ಹುಚ್ಚು ಹಾವುಗಳು, ವಿಷತತ್ವಗಳು ನಿಮ್ಮ ಏರಿಯಾಗೆ ಬಂದು ಸಂಕಟನ ಮರೆಯುವಾಗ ಕಣ್ಣು ಬಿಟ್ಟು ನೋಡಿರಬೇಡಿ, ಅವರಿಗೆ ಉತ್ತರಿಸಿ. ಆ ಅವಕಾಶವನ್ನ ಇಲ್ಲಿಯ ಸಂವಿಧಾನ ನಿಮಗೆ ನೀಡಿದೆ. ಸಂವಿಧಾನಾತ್ಮಕವಾಗಿ ಉತ್ತರಿಸಲಿಕ್ಕೆ ನೀವು ಕಲಿಯಬೇಕು ಅನ್ನೋದನ್ನ ಈ ಮುಸ್ಲಿಂ ಸಮುದಾಯಕ್ಕೆ ಬಹಳ ಮುಕ್ತವಾಗಿ ಹೇಳ್ತಾ ಇದ್ದೇವೆ. ಈ ವಿಚಾರವಾಗಿ ಸಂವಿಧಾನಗಳು ಮಾತ್ರ ಅಲ್ಲ, ಸಂವಿಧಾನದ 19, 20 ಆರ್ಟಿಕಲ್ 20ರಿಂದ 21ರವರೆಗೂ ಕೂಡ ಹಲವು ಕಡೆಗಳಲ್ಲಿ ಮಾತನಾಡುವ, ತಿನ್ನುವ ಹಕ್ಕುಗಳನ್ನ ಇಲ್ಲಿನ ಸಂವಿಧಾನ ನೀಡುತ್ತೆ. ಆದ್ರೆ ಇವರು ಸಂವಿಧಾನವನ್ನು ಒಪ್ಪದವರು, ಇವರು ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವವರು. ನಿಮ್ಮ ಶ್ಲೋಕಗಳಲ್ಲಿ, ನಿಮ್ಮ ಉಪನಿಷತ್ತುಗಳಲ್ಲಿ ಹೇಳ್ತಾ ಇದೆ, ಯೋ ಕಾಮಯತ ಪುತ್ರೋ ಮೇ ಪಂಡಿತೋ ವಾಗ್ಮಿ ವೇದನಾದಿತ್ಯ ಸರ್ವಾನಾಯುಷ್ಮಾನ್ ಭವೇದಿತಿ ವೃಷಭಸ್ಯ ವಮಾಂಸ ಮಹಿಷಸ್ಯ ಪಚಾಯಿತ್ವ ಮಧುನಾ ಸಂಯುಜ್ಯ ಅಸ್ತಿಯಾತ್ ತಥೋಮೆ ಪುತ್ರೋ ಜಯತ. ಅಂದ್ರೆ ನಿಮ್ಮ ಧರ್ಮ ಗ್ರಂಥಗಳು, ನಿಮ್ಮ ವೇದಗಳು, ನಿಮ್ಮ ಉಪನಿಷತ್ತುಗಳು ಹೇಳುವುದು, ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳುವುದು, ಯಾರು ತನಗೆ ಒಬ್ಬ ಪಂಡಿತ, ವಿದ್ವಾಂಸ, ವಾಗ್ಮಿ, ಚೆನ್ನಾಗಿ ಮಾತನಾಡುವ, ಎಲ್ಲಾ ವೇದಗಳನ್ನ ಅಧ್ಯಯನ ಮಾಡಿದ ದೀರ್ಘಾಯುಷ್ಯವುಳ್ಳ ಮಗನು ಹುಟ್ಟಬೇಕಂತ ಹೇಳಿ ಬಯಸುತ್ತಾನೋ ಅವನು ಬಲಶಾಲಿ ಎತ್ತು ವೃಷಭ ಅಂತ ಕರೆಯುವಂತಹ ಬಲಶಾಲಿ ಎತ್ತು, ಶಿವ ಸಂಚಾರ ಮಾಡುವಂತಹ ಎತ್ತು ಅನ್ನುವಂತಹ ಪ್ರಾಣಿ ಏನಿದೆ ಅದನ್ನು ಹೇಳ್ತಾ ಇದ್ದಾರೆ. ವೃಷಭ ಅಥವಾ ಹೆಚ್ಚು ವಯಸ್ಸಾದ ಎತ್ತಿನ ಮಾಂಸವನ್ನ ಅನ್ನದೊಂದಿಗೆ ಬೇಯಿಸಿ ತುಪ್ಪ ಮತ್ತು ಜೇನಿನೊಂದಿಗೆ ಸೇರಿಸಿ ತಾನು ಮತ್ತು ಪತ್ನಿ ಸೇವಿಸಬೇಕು. ಆಗ ಅಂತಹ ಮಗು ಜನಿಸುತ್ತಾನೆ ಅಂತ ಹೇಳಿ ಇಲ್ಲಿರುವಂತಹ ಹಿಂದೂ ಧರ್ಮದ ಉಪನಿಷತ್ತುಗಳು ಪಾಠವನ್ನ ಮಾಡ್ತಾ ಇದೆ. ನಮ್ಮ ಕುರಾನ್ನಲ್ಲಿ ಈ ಪಾಠವನ್ನು ಎಲ್ಲಿಯೂ ಮಾಡಲಿಲ್ಲ. ಆದ್ರೆ ನಮ್ಮ ಸಂವಿಧಾನ ನೀಡಿದಂತಹ ಹಕ್ಕಿನ ಭಾಗವಾಗಿ, ನಮ್ಮ ಆಹಾರದ ಭಾಗವಾಗಿ ನಾವು ಸ್ವಾದಿಷ್ಟವಾದಂತಹ ಮಾಂಸಗಳನ್ನ ಇಲ್ಲಿ ಸೇವಿಸ್ತಾ ಇದ್ದೇವೆ. ಹಾಗಾಗಿ ನೀವು ಧರ್ಮದ ಹೆಸರಿನಲ್ಲಿ ಈ ರೀತಿಯ ಪುಂಡಾಟಿಕೆಗಳಿಗೆ ಸಂಘ ಪರಿವಾರದ ನಾಯಕರುಗಳು ರಾಜ್ಯದಲ್ಲಿ ಮತ್ತೆ ಮುಂದಾಗುತ್ತಾ ಇರುವಾಗ ಪೊಲೀಸ್ ಇಲಾಖೆ ಇಂಥವರನ್ನ ಹದ್ದುಬಸ್ತಿನಲ್ಲಿಡುವ ಕೆಲಸವನ್ನು ಮಾಡಬೇಕು. ಕೇವಲ ಇದರ ಹೆಸರಿನಲ್ಲಿ ಮನೆಗಳನ್ನು ಜಪ್ತಿ ಮಾಡುವುದು, ಕೇವಲ ವಾಹನಗಳನ್ನು ತಡೆಯುವುದು, ಕೇಸುಗಳನ್ನು ದಾಖಲಿಸುವುದು ಮಾತ್ರವಲ್ಲ, ಸಂಘ ಪರಿವಾರದ ಬಜರಂಗ ದಳದ ಗೂಂಡಾಗಳು ಕಾನೂನನ್ನು ಕೈಗೆತ್ತಿಕೊಂಡರೆ ಅವರಿಗೆ ಉತ್ತರಿಸಲಿಕ್ಕೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಅದಕ್ಕಾಗಿ ಆದೇಶವನ್ನು ನೀಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಮೇಲೆ ನಮಗೇನು ಕೋಪವಿಲ್ಲ. ಇದುವರೆಗೆ ಅಂತಹ ಘಟನೆಗಳಿಗೆ ನೀವು ಈ ಕಮಿಷನರ್ ಎಸ್ಪಿ ಬಂದ ಮೇಲೆ ಅವಕಾಶ
ಎಂದು ನಾವು ಭಾವಿಸ್ತೇವೆ. ಆದ್ರೆ ಪುತ್ತೂರಿನ ಭಾಗದಲ್ಲಿ ನಡೆದಂತಹ ಘಟನೆಯನ್ನ ಮರೆಯಲಿಕ್ಕೆ ನಾವು ತಯಾರಿಲ್ಲ. ಗುಂಡು ಹಾರಿಸಿದನ್ನ ಮರೆಯಲಿಕ್ಕೆ ನಾವು ತಯಾರಿಲ್ಲ. ತಲವಾರು ಹಿಡಿದುಕೊಂಡು ಬಿಜೆಪಿಯ ಪುತ್ತಿಲ ಅನ್ನುವಂತ ನಾಯಕ ಬೀದಿಗೆ ಬಂದುದನ್ನ ಮರೆಯಲಿಕ್ಕೆ ನಾವು ಸಾಧ್ಯವಿಲ್ಲ. ನಾವಿಲ್ಲಿ ಬಹಳ ಮುಕ್ತವಾಗಿ ಹೇಳುವಂತಹದ್ದು, ಇಲ್ಲೊಬ್ಬ ನಾಗರಿಕನ ರಕ್ಷಣೆ ಇಲ್ಲಿರುವಂತಹ ಸರ್ಕಾರಗಳ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನ ಸರ್ಕಾರಗಳು ಮರೆಯಬಾರದು ಅನ್ನುವುದನ್ನ ನೆನಪಿಸಿಕೊಂಡು ಬರ್ಕಲ್ನಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಒಂದು ಸರ್ಕಲ್ ನ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಒಂದು ಅಹಿತಕರ ಘಟನೆಗಳನ್ನ ಮಾಡಲಿಕ್ಕೆ ಇಲ್ಲಿರುವಂತಹ ಸಂಘ ಪರಿವಾರದವರು ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ವೆಸ್ಟ್ ಬೆಂಗಾಲ್ನ ಚುನಾವಣೆಯನ್ನು ಮುಗಿಸಿ ಮತ್ತೆ ಕೆಲಸಕ್ಕೆ ಬೆಳಗಾವಿಗೆ ಬರ್ತಾ ಇದ್ದಂತ ನೂರಾರು ಮಂದಿಯನ್ನ ಬಂಧಿಸಿ ನೀವು ಬಾಂಗ್ಲಾದೇಶಿಗರು ಅಂತ ಹೇಳಿ ಹಲವಾರು ಗಂಟೆಗಳವರೆಗೆ ಅವರಿಗೆ ಚಿತ್ರಹಿಂಸೆಯನ್ನು ನೀಡಿ ಆ ನಂತರ ಅವರೆಲ್ಲ ಡಾಕ್ಯುಮೆಂಟ್ಗಳನ್ನ ನೀಡಿದ ನಂತರ ಇವರು ವೆಸ್ಟ್ ಬೆಂಗಾಲ್ನವರಂತ ಹೇಳಿಕೊಂಡು ಅವರನ್ನ ಬಿಟ್ಟು ಬಿಡಲಾಗಿದೆ. ಅದುವರೆಗೆ ಮಾಧ್ಯಮಗಳ ಮುಂದೆ, ಜನತೆಯ ಮುಂದೆ ಆ ಜನರನ್ನ ಬಾಂಗ್ಲಾದೇಶಿಗಳಂತ ಹೇಳಿ ಚಿತ್ರಿಸಿಕೊಂಡು ಯಾವುದೆಲ್ಲ ರೀತಿಯಲ್ಲಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಮಾಡಲಾಗುತ್ತದೋ ಅದೆಲ್ಲ ರೀತಿಯಲ್ಲಿ ಅಲ್ಲಿದ್ದಂತ ಪೊಲೀಸ್ ಇಲಾಖೆ ಮತ್ತು ಅಲ್ಲಿದ್ದಂತ ಸಂಘ ಪರಿವಾರ ನಡೆದಾಗಿದೆ. ನಾವಿಲ್ಲಿ ಹೇಳುವಂತಹದ್ದು, ಸಿದ್ದರಾಮಯ್ಯರವರೇ, ನೀವು ನಿಮ್ಮ ಅಧಿಕಾರದ ಕೊನೆಯ ಸಂದರ್ಭದಲ್ಲಿ ಇದ್ದೀರಿ. ಮುಪ್ಪಾದಂತಹ ವಯಸ್ಸು ನಿಮ್ಮದಾಗಿದೆ. ಸೃಷ್ಟಿಕರ್ತರು ನಿಮಗೆ ದೀರ್ಘಾಯುಷ್ಯವನ್ನು ನೀಡಲಿ. ನೀವು ಅಧಿಕಾರದಲ್ಲಿ ಇರುವವರಿಗೆ ಜನತೆಯ ಸಂರಕ್ಷಣೆಯ ಬಗ್ಗೆ ಇನ್ನಷ್ಟು ಗಮನವನ್ನು ಹರಿಸಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೇನೆ.